ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು. ಎಲ್ಲರಿಗೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆನೇ ಇವನು ಎದ್ದು ಅಳ್ತಾ ಇದ್ದಾನೆ. ಇನ್ನೊಂದೇನು ಅಂದರೆ, ನಮ್ಮ ಮನೆಯಲ್ಲಿ ಇಬ್ರಿಗೂ ಹುಷಾರಿಲ್ಲ. ಧ್ರುವನ್ಗೂ ಹುಷಾರಿಲ್ಲ, ಚಿನ್ಮಯ್ಗೂ ಹುಷಾರಿಲ್ಲ. ಯಾಕಂದರೆ ಈಗ ಕ್ಲೈಮೇಟ್ ಚೇಂಜ್ ಆಗಿದೆ ಅಲ್ಲ, ಕೋಲ್ಡ್ ಇದೆ ವೆದರು. ಹಾಗಾಗಿ ಇಬ್ಬರು ಕೂಡ ಸ್ಕೂಲಿಗೆ ಹೋಗ್ತಾ ಇಲ್ಲ. ತುಂಬ ದಿವಸ ಆಗಿತ್ತು ಜ್ವರ ಬಂದು. ಇವಾಗ ಜ್ವರ ಬಂದಿದೆ. ಧ್ರುವನ್ಗೆ ಕಿವಿ ನೋವು ಇರೋದ್ರಿಂದ ನನಗೂ ಕೂಡ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಈ ವಿಡಿಯೋ ಮಾಡಬೇಕಾದ್ರೆ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ. ಎಡಿಟಿಂಗ್ ಮಾಡಬೇಕಾದ್ರೆ ಇವಾಗ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಹಾಗಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ದಿವಸ ಆಗಿತ್ತು. ಇನ್ನೊಂದು ಚಿನ್ಮೆಗೆ ತುಂಬಾ ಹುಷಾರಿ ತಪ್ಪಿತ್ತು, ಹಾಗಾಗಿ ನಾನು ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಮಕ್ಕಳಿಗೆ ಫೀವರ್ ಇದ್ದಾಗ ಸ್ವಲ್ಪ ಕಿರಿಕಿರಿ ಆಗೋದು ಎಲ್ಲ ಆಗ್ತಾ ಇರುತ್ತಲ್ಲ, ಹಾಗಾಗಿ ವಿಡಿಯೋಸು ಎಡಿಟಿಂಗ್ ಮಾಡೋದಾಗಲಿ ಎಲ್ಲದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮಾಡ್ತಾ ಇರಲಿಲ್ಲ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಟಿಫನ್ಗೆ ಮೆಂತೆ ಬಾತ್ ಮಾಡ್ತಾಯಿದ್ದೀನಿ. ಮೆಂತೆ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಇಸ್ಕಿಂಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡ್ತಾಯಿದ್ದರಿಂದ ಬೆಳಗ್ಗೆ ಟಿಫನ್ ಲಾಗ್ ಆಗಿರುತ್ತೆ ಇದು ಬಂದು. ಧ್ರುವನ್ಗೆ ತುಂಬಾ ಕಿವಿ ನೋವು ಆಗಿಬಿಟ್ಟಿದೆ. ಸ್ವಲ್ಪ ಏನಾಯಿತು ಅಂತ ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ತುಂಬ ಕಿವಿ ನೋವು ಇರೋದ್ರಿಂದ ನಾನು ಕೂಡ ಸ್ಕೂಲಿಗೆ ಕಳಿಸಿರಲಿಲ್ಲ ಧ್ರುವನ್ನ. ಅವನಿಗೆ ಸ್ಕಿನ್ ಕೂಡ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ತೋರಿಸ್ತಾ ಇದೆ. ಆಲ್ಮೋಸ್ಟ್ 2 ಡೇಸ್ ಹಾಲಿಡೇಸ್ ತೊಗೊಂಡಿದ್ದ ಇವನು. ಹಾಗಾಗಿ ನಾನು ಮನೇಲೇ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕೇರ್ ಮಾಡಬೇಕಿತ್ತಲ್ಲ, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇರಲಿಲ್ಲ. ನಾನು ತಿಂಡಿಗೆ ಜೋಡಿಸ್ಕೊಂಡಿದ್ದೀನಿ ನೋಡಿ. ಮೆಂತೆ ಬಾತ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಮೆಂತೆ ಬಾತಿಗೆ ಮೊದಲಿಗೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೊಟೊ ಒಂದು 3 ಮೀಡಿಯಮ್ ಗಾತ್ರದ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ, ಒಂದು 5ರಿಂದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು 4 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅರ್ಧ ಕಟ್ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಇಸ್ಕಿ ಕಾಳು ಹಾಕ್ಕೊತಾ ಇದ್ದೀನಿ. ಬಟಾಣಿ, ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿ ನೆನೆಸ್ಬಿಟ್ಟು ಹಾಕ್ಕೋಬೋದು. ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು 5 ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋದಕ್ಕೆ ಯಾವ ಥರ ಅಂತ ನೋಡೋಣ ಬನ್ನಿ. ಇವತ್ತು ಧ್ರುವನ್ ಚಿನ್ಮಯ ಸ್ಕೂಲ್ಗೆ ಹೋಗ್ತಾ ಇದ್ದ ಕಾರಣಕ್ಕೆ ಲೇಟಾಗಿ ಹಾಕ್ತಾ ಇದೆ ತಿಂಡಿ ಕೂಡ. ಧ್ರುವನೆಲ್ಲ ಹೋಗಂಗಿದ್ರೆ 7:30ಗೆಲ್ಲ ತಿಂಡಿ ಎಲ್ಲ ಆಗಿರುತ್ತೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ ಈಗ 9 o'clock ಆಗಿದೆ. ನಾನು ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ 7:15 ಆಗೋಷ್ಟು ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ತಮ್ಮ ಕೂಡ ಬಂದಿದ್ದಾನೆ, ಬಾಕ್ಸ್ ಕೂಡ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ. ಇವತ್ತು ಫುಲ್ ಡೇ ಲಾಗ್ ಆಗಿರುತ್ತೆ. ಇನ್ನು ಧ್ರುವನ್ ಚಿನ್ಮಯ್ಗೆ ಹುಷಾರಿದ್ದ ಕಾರಣಕ್ಕೆ ಅವರು ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಏನಾಗಿದೆ, ಡಾಕ್ಟರ್ ಏನು ಹೇಳಿದ್ರು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ಮೆಂತೆ ಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಎಣ್ಣೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ 2.25 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ಮೆಜರ್ಮೆಂಟಲ್ಲಿ ಹೇಳ್ಬೇಕಂದ್ರೆ ಒಂದು 5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಲಾವ್ ಐಟಮ್ ಎಲ್ಲ ಹಾಕ್ಕೊಳ್ಳಿ. ಈಗ ಒಂದು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಇನ್ನೊಂದೇನು ಅಂದರೆ ಕರ್ಬೇವಿನ ಸೊಪ್ಪಿಲ್ಲ, ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮರಿದೆ. ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಒಂದು 4 ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿರೋದು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು, ಆವಾಗೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇನ್ನೊಂದೇನು ಅಂದರೆ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಎಲ್ಲ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಫಸ್ಟೇ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋದ್ರಿಂದ. ನೆಕ್ಸ್ಟ್ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಪುದೀನ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು 3 ಮೀಡಿಯಮ್ ಗಾತ್ರ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇಸ್ಕಿನಬೇಳೆ ಹಾಕಿದ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ನೋಡಿ ಇಸ್ಕಿನಬೇಳೆ ಹಾಕ್ಕೊಂಡಿದ್ದೀನಿ ಕಾಳುಗಳು. ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಅವರೆಕಾಯಿ ಇಸ್ಕಿರ್ತೀವಲ್ಲ, ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಒಗ್ರು ಇರುತ್ತೆ, ಚೆನ್ನಾಗಿರೋದಿಲ್ಲ. ಟೇಸ್ಟ್ ಬಂದು ರೈಸ್ ಬಾತ್ ಚೆನ್ನಾಗಾಗೋದಿಲ್ಲ. ನೀವು ಯಾವುದೇ ತಿಂಡಿಗೆ ಹಾಕ್ತಾಯಿದ್ದೀನಿ ಅವರೆಕಾಯಿ ಅಂದ್ಕೊಂಡ್ರು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗೇ ಪರ್ಫೆಕ್ಟಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಒಂದು ಅರ್ಧ ಕಟ್ಟಷ್ಟು ಆಗೋಷ್ಟು
ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚಿಕ್ಕಗೆ ಹಚ್ಚಿಬಿಟ್ಟು ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಉದ್ದುದ್ದಾನೆ ಇದ್ದರೆ ಕಡ್ಡಿ ಇರುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಮೆಂತ್ಯ ಸೊಪ್ಪಲ್ಲಿ ಕಹಿ ಅಂಶ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇಸ್ಕಿನ ಕಾಳೆಲ್ಲ ಫ್ರೈ ಆಗಿದೆ, ಅದು ಕೂಡ ಚೆನ್ನಾಗೆ ಸ್ವಲ್ಪ ಒಂದು ಕಾಲು ಭಾಗ ಅಷ್ಟು ಚೆನ್ನಾಗಿ ಬೆಂದಿರಬೇಕು ಇಸ್ಕಿನ ಕಾಳು, ಯಾಕಂದರೆ ಆವಾಗ ಒಗ್ಗರಿನ ಅಂಶ ಎಲ್ಲ ಹೋಗುತ್ತೆ. ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಮಾಡಿಟ್ಟಿರೋಂಥ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಈ ಥರ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಇದು ಮಟನ್ ಸಾಂಬಾರ್ಗೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ, ಧನಿಯಾ ಪುಡಿ ಯಾವ ಥರ ಮಟನ್ ಸಾಂಬಾರ್ಗೆ ಪೌಡರ್ ಮಾಡೋದಂತ ಹೇಳಿಬಿಟ್ಟು. ಅದೇ ಪೌಡರ್ ನಾನು ಇವತ್ತು ಮೆಂತ್ಯ ಬಾತಿಗೆ ಹಾಕ್ಕೊತಾ ಇರೋದು. ನಿಮಗೆ ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲ ವಿಡಿಯೋಸಲ್ಲಿ ಹೋಗಿ ನೋಡ್ಬೋದು. ಈಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಹಾಕ್ಕೊತಿಲ್ಲ, ಮಟನ್ ಸಾಂಬಾರು ಪೌಡರೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನಾನು ಹಾಕ್ಕೊತಾ ಇಲ್ಲ. ಗರಂ ಮಸಾಲೆ ಎಲ್ಲ ಮಸಾಲೆ ಅಂಶ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇಲ್ಲ. ಈಗ ನಾವು ತೊಳೆದಿಟ್ಟಿರೋ ಅಂಥ ಅಕ್ಕಿ ಹಾಕ್ಕೊತಾ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು 2 ಕಾಲು ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ 5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಕಾಲು ಅಕ್ಕಿಗೆ 5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟು ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ, ಸ್ವಲ್ಪ ಒಂದು ಅರ್ಧ ಪಟ್ಟು ಹಾಕ್ಕೊಂಡಿದ್ದೆ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಉಪ್ಪು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು, ಯಾಕಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ, ರೈಸಲ್ಲಿ ಹೊಂದ್ಕೊಳುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಿ 2 ವಿಸಿಲ್ ಹೊಡಿಸ್ಕೊತಾ ಇದ್ದೀನಿ. ವಿಸಿಲ್ ಹೊಡಿಯೋಷ್ಟೊತ್ತಿಗೆ ನಾನು ನಮ್ಮ ತಮ್ಮ ಸೇರಿಬಿಟ್ಟು ಹಣ್ಣು ಹಚ್ಚುತ್ತಾ ಇದ್ದೀವಿ. ಅವನಿಗೂ ಕೂಡ ಕೆಲಸ ಕೊಟ್ಟಿದ್ದೀನಿ. ಇನ್ನು ಅವನ ಜೊತೆನೇ ನನ್ನ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾಯಿದ್ದಾರೆ. ಇನ್ನು ಅವನಿಗೂ ಹಾಲಿಡೇಸ್ ಇತ್ತು, ಈಗ ಒಂದು 20 ಡೇಸ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಬಂದಿದ್ದ, ಸ್ವಲ್ಪ ಫ್ರೆಂಡ್ಸ್ ಜೊತೆ ಔಟ್ಸೈಡ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದಾನೆ. ಅವನು ತಿಂಡಿ ತಿನ್ಕೊಳೋದಕ್ಕೆ ರೆಡಿ ಆಗಿದ್ದಾನೆ. ಆ ತಿಂಡಿ ಆಗೋಷ್ಟೊತ್ತಿಗೆ ಫ್ರೂಟ್ಸು ಮಕ್ಕಳು ತುಂಬ ಹೊಟ್ಟೆ ಹಸ್ಕೊಂಡಿದ್ರು. ಮಕ್ಕಳಿಗೆ ಸ್ವಲ್ಪ ಇನ್ನೊಂದೇನು ಅಂದರೆ ಹೊರಗಡೆ ಇಲ್ಲ ಕೆಮ್ಮು, ಒಳಗಡೆ ಸೇರ್ಕೊಬಿಟ್ಟಿದೆ. ಬ್ರೀತಿಂಗ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಚಿನ್ಮಯ್ಗೆ. ಹಾಗಾಗಿ ಧ್ರುವನ್ಗೆ ಸ್ವಲ್ಪ ಕಿವಿ ಪೇಯ್ನು, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗಿದೆ, ಅದು ಕೂಡ ತೋರಿಸ್ಬೇಕು, ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀವಿ. ಇನ್ನು ಅವನಿಗೆ ಸ್ವಲ್ಪ ಕೆಮ್ಮು, ಹಾಗಾಗಿ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಿದೆ ಅಪ್ಲೋಡ್ ಮಾಡೋದು. ಇವಾಗ ಒಂದು 20 ಡೇಸ್ ಇಂತಲೂ ನೋಡ್ತಾ ಇರ್ಬೋದು ನನ್ನ ವೀಡಿಯೋಸು ನಿಮಗೆ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಯಾಕಂದರೆ ಒಂದು ಕಂಟಿನ್ಯೂಸ್ ವೀಡಿಯೋಸ್ ಮಾಡಬೇಕಾದ್ರೆ ಒಂದು ಡೈಲಿ ರೋಟೀನ್ ಅನ್ನೋದು ಇರುತ್ತೆ. ನನಗೆ ವೀಡಿಯೋಸ್ ಮಾಡಿಕೊಂಡ್ರು ನನಗೆ ಅಪ್ಲೋಡ್ ಮಾಡೋದಕ್ಕೂ ಎಡಿಟಿಂಗ್ ಮಾಡೋದಕ್ಕೂ ಟೈಮ್ ಆಗ್ತಾಯಿಲ್ಲ. ಮಕ್ಕಳು ಕಡೆ ಫಸ್ಟು ಮಕ್ಕಳು ರಿಕವರಿ ಆಗಲಿ ಅಂತ ಹೇಳಿಬಿಟ್ಟು ಫಸ್ಟು ಅವ್ರು ಹುಷಾರಾದರೆ ತಾನೇ ನಾವು ಕೂಡ ಫ್ರೆಶ್ ಅಪ್ ಆಗಿ ಮಾಡೋದಕ್ಕಾಗೋದು, ಫ್ರೆಶ್ ಮೂಡಲ್ಲಿ ಇರೋದಕ್ಕಾಗೋದು. ಈ ಮಕ್ಕಳು ಹುಷಾರಿಲ್ಲ ಅಂದರೆ ನಮಗೂ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ. ಕೆಲಸ ಆಗಲಿ ಅವರು ಕೂಡ ನಮಗೇನು ಸಪೋರ್ಟ್ ಮಾಡೋಲ್ಲ, ಕಿರಿಕಿರಿ ಮಾಡೋದು ಹಾಳೋದು ಅದು ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಹಾಗಾಗಿ ಇಲ್ಲ ಅಡುಗೆ ಎಲ್ಲ ಆದಮೇಲೆ ನಾನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಎಲ್ಲ. ಇನ್ನು ಬೇಗನೆ ಆಗುತ್ತೆ. ಇನ್ನು ಮಕ್ಕಳು ಕಡೆ ನೋಡ್ಬೋದು, ಬೇಗ ಅವ್ರು ಹೋಗೋಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿಕೊಂಡ್ರೆ ಮಕ್ಕಳನ್ನ ಆಟ ಆಡಿಸ್ಕೋಬೋದು ಅಂತ ಹೇಳಿಬಿಟ್ಟು ಹಾಗೆ ಕ್ಲೀನು ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ತಮ್ಮ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ಇನ್ನು ಫ್ರೂಟ್ಸ್ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತಾ ಇದೆ ನನ್ನ ತಮ್ಮಗೆ. ಯಾಕಂದರೆ ಪೈನಾಪಲ್ ಬಂದು ಇವಾಗ ನಾವು ಫಸ್ಟು ವಾಶ್ ಮಾಡಿ ಹಚ್ಚಬೇಕಾಗುತ್ತೆ. ಅವನು ಹೇಳಿದ್ದು ಬಂದು ಚುಪ್ಪೆ ಇರುತ್ತಲ್ಲ, ಚುಪ್ಪೆ ಎಲ್ಲ ಕಟ್ ಮಾಡಿಬಿಟ್ಟು ಹಚ್ಚೋದಲ್ವ, ಏನು ತೊಳಿ ಒಳಗಡೆ ಇರುತ್ತಲ್ವ ಹಣ್ಣು ಅಂತ ಹೇಳ್ದ. ನಾನು ಹೇಳಿದೆ ಇವಾಗ ನಾವು ಕಟ್ ಮಾಡಬೇಕಾದ್ರೆ ಹಣ್ಣು ಇವಾಗ ಮೇಲ್ಗಡೆ ಕೈ ಮುಟ್ಟಿ ನಾವು ತಿರ್ಗಾ ಒಳಗಡೆ ಕಟ್ ಮಾಡೋದಲ್ವ, ತಿರ್ಗೇನು ಕಾಯಿ ತೊಳೆಯೋದಿಲ್ಲಲ್ಲ. ಹಾಗಾಗಿ ಮೊದಲಿಗೆ ತೊಳ್ಕೊಂಡು ನಾವು ಕ್ಲೀನಾಗಿ ಕಟ್ ಮಾಡಬೇಕಾಗುತ್ತೆ. ಇನ್ನು ಅದೇ ಕೈಯಲ್ಲಿ ನಾವು ಒಳಗಡೆ ಎಲ್ಲ ಕಟ್ ಮಾಡ್ತಿರ್ತೀವಿ, ಮೇಲೆಲ್ಲ ಮುಟ್ಟಿಯೋದೇ ಕೈಯಲ್ಲಿ, ಒಳಗಡೆ ನಾವು ಹಣ್ಣು ಕೂಡ ಮುಟ್ಟಿದಾಗ ಬ್ಯಾಕ್ಟೀರಿಯಾ ಆಗೋ ಚಾನ್ಸಸ್ ಇರುತ್ತೆ. ಫ್ರೂಟ್ಸು ಮಕ್ಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಬೇಕು. ಇನ್ನು ಮನೇಲಿ ನಾವು ಎಷ್ಟೇ ಫುಡ್ಡು ನಾವು ಕೇರ್ಫುಲ್ಲಾಗಿ ಕೊಡ್ತಾಯಿದ್ರು ಕೂಡ ಔಟ್ಸೈಡ್ ಹೋದಾಗ ಜಾಸ್ತಿ ಅವಾಯ್ಡ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅದಕ್ಕೆ ಹೋಗಿದ್ದ ಕಡೆ ತಿನ್ಕೊಳ್ಳಿ ಬಿಡು ಅಂತ ಬಿಟ್ಟಾಗ ಈ ಥರ ಎಲ್ಲ ಹುಷಾರು ತಪ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ಬರ್ಬೇಕಾದ್ರೆ ನಮ್ಮ ಮನೆಯವರು ಇಸ್ಕಿದ ಕಾಳು ತೊಗೊಬಂದಿದ್ರು. ಊರಿಂದನೇ ನಮ್ಮ ಅತ್ತೆ ಇದಕ್ಕಿಟ್ಟು ಕಳಿಸಿದ್ರು. ನೋಡಿ ಇದು ನಮ್ಮ ಅತ್ತೆ ಕಳಿಸಿರೋದು ಇಸ್ಕಿನ ಬೇಳೆ. ನಿನ್ನೆ ಊರಿಗೆ ಹೋಗಿದ್ರಲ್ಲ, ಊರಿಂದ ಬರ್ತಾ ತಗೊಬಂದಿದ್ದಾರೆ. ಇಸ್ಕ್ ಬಿಟ್ಟು ತಗೊಬಂದಿದ್ದಾರೆ. ನಮ್ಮ ಅತ್ತೆ ಎಲ್ಲ ಇಸ್ಕ್ಬಿಟ್ಟು ಕಳಿಸಿದ್ದಾರೆ. ಯಾಕಂದರೆ ನಾನು ಅಷ್ಟು ಇಸ್ಕೊಳಲ್ಲ ಅಂತ ಹೇಳಿಬಿಟ್ಟು ಅವರೇ ನನಗೆ ಇಸ್ಕ್ಬಿಟ್ಟು ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು
ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಈಸಿಯಾಗಿ ಮಾಡ್ಕೊಳ್ಳಿ ಸೊಸೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಬಂದು ಒಂದು 2 kg ಅಷ್ಟಿದೆ ಅನ್ಸುತ್ತೆ, ಇಷ್ಟು ಕಳಿಸಿದ್ದಾರೆ. ಸ್ವಲ್ಪ ಇದು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜಾಸ್ತಿಯಾಗಿ ಕಳಿಸಿದ್ದಾರೆ. ಸ್ವಲ್ಪ ಇವಾಗ ಸೀಸನ್ ಇರೋದ್ರಿಂದ ಅವರೆಕಾಯಿ ಎಲ್ಲ ಹಾಕಿದ್ದಾರೆ ಹೊಲದಲ್ಲಿ, ಹಾಗಾಗಿ ಜಾಸ್ತಿನೇ ಇನ್ನೂ ತಗೊಂಡೋಗಿ ಅಂತ ಹೇಳಿದ್ರಂತ. ಇವರು ಬೇಡ ಲೆಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ತಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೋಬೇಕು, ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಹುಡುಗರು ಸ್ವಲ್ಪ ಹುಷಾರಾಗಿ ಸ್ನ್ಯಾಕ್ಸ್ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಇನ್ನು ಅವ್ರು ತಿನ್ಬೇಕು ಅಂತ ಆಸೆ ಎಲ್ಲ ಆಗುತ್ತೆ, ಆ ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಮಾಡಿಲ್ಲ. ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಇವ್ರು ನೋಡಿಬಿಟ್ಟು ಸ್ವಲ್ಪ ಹೆಲ್ತಿ ಫುಡ್ಡೇ ತಿನ್ನಬೇಕಾಗುತ್ತೆ. ಇವಾಗ ಫ್ರೂಟ್ಸು ಬನಾನಾ ಎಲ್ಲ ಜಾಸ್ತಿ ಕೆಮ್ಮು ನೆಗಡಿ ಇರೋದ್ರಿಂದ ಜಾಸ್ತಿನೇ ಆಗುತ್ತೆ ಇನ್ನೂ ಕೂಡ, ಹಾಗಾಗಿ ಕೊಡ್ತಾ ಇಲ್ಲ ಏನು. ನೋಡಿ ಇವಾಗ 2 ವಿಸಿಲ್ ಆಗಿದೆ, ವಿಸಿಲ್ ಕೂಡ ಹಾರಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗಿದೆ, ಉದ್ರುದ್ರಾಗಿದೆ. ನಾನು ಇನ್ನೊಂದು ಏನಂದರೆ ಒಂದು 4 ಗ್ಲಾಸ್ ಹಾಕಿದ್ರೆ 2 ಕಾಲು ಹಾಕಿಗೆ ಕರೆಕ್ಟಾಗಿ ಆಗುತ್ತೆ. ನಾನು ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರ್ಬೇಕು ಮಕ್ಕಳಿಗೆ ತಿನ್ನೋದಕ್ಕೆ, ಇಲ್ಲಾಂದ್ರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಇದೇ ಥರನೇ ಮಾಡೋದು ಆಲ್ಮೋಸ್ಟ್ ರೈಸ್ ಬಾತ್ ಎಲ್ಲ. ಯಾಕಂದರೆ ಮಕ್ಕಳು ಇರೋ ಮನೆಯಲ್ಲಿ ಸ್ವಲ್ಪ ಮೆತ್ತಗೇ ಇರಬೇಕಾಗುತ್ತೆ ತಿಂಡಿ ಎಲ್ಲ, ರೈಸ್ ಬಾತ್ಗಳೆಲ್ಲ. ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋದು, ಅಜೀರ್ಣ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ. ಈ ಥರ ಒಮ್ಮೆ ಮಾಡಿ ನೋಡಿ ನಿಮ್ಮ ಮನೇಲಿ. ಯಾವ ಥರ ಮಾಡ್ತೀರಾ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಮರಿದೆ. ಅವ್ರಿಗೂ ಕೂಡ ಟೈಮ್ ಆಗಿತ್ತು, ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಫೋಟೋಸ್ ಎಲ್ಲ ತಗೊಳ್ಳಿಲ್ಲ, ಅದಕ್ಕೂ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಅವ್ರಿಗೆ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ. ಇನ್ನೊಂದು ಚಿನ್ಮಯ್ಗೆ ಜ್ವರ ಕೂಡ ಸ್ಟಾರ್ಟ್ ಆಗಿದೆ, ಅವನಿಗೆ ತುಂಬಾ ಜ್ವರ ಇತ್ತು. ನನಗೆ ಊಟ ಮಾಡೋದಕ್ಕೆ ಇದು ನೈಟ್ ಬಂದು ಜ್ವರ ಮಧ್ಯಾಹ್ನದಿಂದನೇ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಲಾಗ್ ಮಾಡ್ಕೊಂಡಿಲ್ಲ ಆವಾಗಿಂದ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಮರಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಬಾಯ್ ಬಾಯ್.